ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಿಷೇಕ್ ದೂರವಾಣಿ ಸಂಪರ್ಕದಲ್ಲಿ ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ. ಅಭಿಷೇಕ್, ಈಗ ನಿಗೂಢ ವ್ಯಕ್ತಿಯನ್ನ ಕರೆತರಲಾಗಿದೆ, ಆತನನ್ನ ಅರಣ್ಯದತ್ತ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಅಭಿಷೇಕ್. ಈಗಷ್ಟೇ ಆ ಅನಾಮಧೇಯ ವ್ಯಕ್ತಿ ಅಥವಾ ನಿಗೂಢ ವ್ಯಕ್ತಿಯನ್ನ ನೇತ್ರಾವತಿ ಸ್ನಾನಘಟ್ಟದ ಬಳಿ ಕರೆತರಲಾಗಿರುವಂತದ್ದು. ಈ ಸದ್ಯದ ಮಟ್ಟಿಗೆ ಸ್ನಾನಘಟ್ಟ ಬಳಿ ಇರುವಂತ ವ್ಯೂ ಪಾಯಿಂಟ್ ಅಂತ ಏನ್ ಹೇಳ್ತೇವೆ ಅದರ ಮೇಲೆ ಈ ವ್ಯಕ್ತಿ ಈ ಸದ್ಯದ ಮಟ್ಟಿಗೆ ನಿಂತಿರುವಂತದ್ದು. ಅಲ್ಲಿ IPS ಅಧಿಕಾರಿಯಾದಂತ ದಯಮ ಆಗಿರ್ಬೋದು, ಇನ್ನೊಂದಿಷ್ಟು ಪೊಲೀಸ್ ಅಧಿಕಾರಿಗಳು ಸುತ್ತುವರೆದಿರುವಂತದ್ದು. ಈ ಒಂದು ಘಟನೆ ಕೂಡ ಈಗ ವಿಡಿಯೋ ರೆಕಾರ್ಡಿಂಗ್ ಅನ್ನ ಮಾಡ್ತಿದ್ದಾರೆ. ಅದರ ಜೊತೆಗೆ ಈ ಅನಾಮಧೇಯ ವ್ಯಕ್ತಿಯ ವಕೀಲರು ಕೂಡ ಈ ಸದ್ಯದ ಮಟ್ಟಿಗೆ ಇದೇ ಪ್ರದೇಶದಲ್ಲಿ ಇರುವಂತದ್ದು. ಇಷ್ಟರ ಜೊತೆಗೆ ಗಮನಿಸಬೇಕಾಗಿರುವಂತದ್ದು, ಆದಷ್ಟು ಬೇಗ ಇವತ್ತು ಈ ಉತ್ಖನನ ಕೆಲಸವನ್ನ ಆರಂಭ ಮಾಡಬೇಕು ಅಂತ ಡಿಸೈಡ್ ಆಗಿತ್ತು. ನಿನ್ನೆ ಆಗಿದ್ರೆ ಸುಮಾರು 11 ಗಂಟೆ ವೇಳೆಗೆ ಬೆಳ್ತಂಗಡಿಯಿಂದ ಹೊರಟಿದ್ರು. ಆದ್ರೆ ಈಗಾಗಲೇ 11 ಗಂಟೆ ವೇಳೆಗೆ ಇಲ್ಲಿ ಆ ಅನಾಮಧೇಯ ವ್ಯಕ್ತಿಯನ್ನ ಕರೆತರಲಾಗಿರೋದನ್ನ ನಾವು ನೋಡ್ತಾ ಇರುವಂತದ್ದು. ಈ ಸದ್ಯದ ಮಟ್ಟಿಗೆ ಆತನನ್ನ IPS ದಯಾಮರವರಾಗಿರ್ಬೋದು, AC ರವರು ಮಾತನಾಡಿಸ್ತಾ ಇದ್ದಾರೆ. ಅನಾಮಧೇಯ ವ್ಯಕ್ತಿ ಮುಸುಕನ್ನ ಈಗಲೂ ಹಾಕಿಕೊಂಡೇ ಇರುವಂತದ್ದು. ಗರುಡ ಫೋರ್ಸ್ ಇರ್ಬೋದು, ಅಂದ್ರೆ ಇಂಟರ್ನಲ್ ಸೆಕ್ಯೂರಿಟಿ ಡಿವಿಷನ್ ನ ಗರುಡ ಫೋರ್ಸ್ ಇರ್ಬೋದು, FSL ಸಿಬ್ಬಂದಿ ಇರ್ಬೋದು, ಸೋಕೋ ಟೀಮ್ ಇರ್ಬೋದು, ಅದರ ಜೊತೆಗೆ ಇಲ್ಲಿರುವಂತ ಪೊಲೀಸರು ಅಂದ್ರೆ ದಕ್ಷಿಣ ಕನ್ನಡದ ಪೊಲೀಸ್ ಇರ್ಬೋದು, ಎಲ್ಲರೂ ಕೂಡ ಈ ಸದ್ಯ ಮಟ್ಟಿಗೆ ಇಲ್ಲಿ ಹಾಜರಿದ್ದು, ಮತ್ತೊಂದ್ ಕಡೆ ಈ ಉತ್ಖನನ ಕಾರ್ಯಕ್ಕೆ ಬೇಕಾದಂತ ಜನರನ್ನು ಕೂಡ ಈಗಾಗಲೇ ಕರೆಸಲಾಗಿದೆ. ಈ ಸದ್ಯದ ಮಟ್ಟಿಗೆ ಸ್ನಾನಘಟ್ಟದ ವ್ಯೂ ಪಾಯಿಂಟ್ ಏನಿದೆ ಅಲ್ಲಿ ನಿಂತು ಈ ಅನಾಮಧೇಯ ವ್ಯಕ್ತಿ ಒಂದಿಷ್ಟು ವಿಚಾರಗಳನ್ನ ಪೊಲೀಸರಿಗೆ ತಿಳಿಸುವಂತ ಕೆಲಸವನ್ನ ಮುಂದುವರಿಸ್ತಾ ಇದ್ದಾನೆ. ಅದ್ರ ಜೊತೆಗೆ ಆ ಕಾಡಿನ ಯಾವ ಭಾಗದ ಕಡೆ ಈತ ಓಡಾಡಿದ್ದ ಅನ್ನೋ ಒಂದು ದೃಶ್ಯವನ್ನ ಕೈ ಸನ್ನೆ ಮಾಡಿ ತೋರಿಸ್ತಾ ಇದ್ದಾನೆ. ಇವಿಷ್ಟು ಒಂದು ಕಡೆ ಆಯ್ತು ಅಂದ್ರೆ, ದೃಶ್ಯದಲ್ಲಿ ನಾವು ತೋರಿಸ್ತಿರುವಂತ ಘಟನೆ ಏನಿದೆ ಅಥವಾ ಇವತ್ತು ಉತ್ಖನನದ 2ನೇ ದಿನ ಅನಾಮಧೇಯ ವ್ಯಕ್ತಿ ಈ ಪ್ರದೇಶಕ್ಕೆ ಬಂದು ಇಂದಿಗೆ 3ನೇ ದಿನ. ಮೊದಲನೇ ದಿನ ಈ ವ್ಯಕ್ತಿಯನ್ನ ವಿಶೇಷ ತನಿಖಾ ತಂಡ ಇಲ್ಲಿ ಕರೆತಂದಿತ್ತು. ಇಲ್ಲಿರುವಂತ ಹೂತು ಹಾಕಿದ್ದೇನೆ ಅಂತ ಹೇಳಿರುವಂತ ಅಷ್ಟು ಜಾಗಗಳ ಪೈಕಿ 13 ಜಾಗಗಳನ್ನ ಆತ ಮಾರ್ಕ್ ಮಾಡಿ ತೋರಿಸಿದ್ದ. ನಿನ್ನೆ ಗುಂಡಿ ನಂಬರ್ 1 ಅನ್ನೋದಕ್ಕಿಂತ ಪಾಯಿಂಟ್ ನಂಬರ್ 1 ಆತ ಎಲ್ಲಿ ಮಾರ್ಕ್ ಮಾಡಿದ್ದ ಆ ಪ್ರದೇಶದ ಉತ್ಖನನವನ್ನ ಸುಮಾರು 4-6 ಗಂಟೆಗಳ ಕಾಲ ಮಾಡಿದ್ರು ಕೂಡ 15 ಅಡಿ ಅಗಲ 8 ಅಡಿ ಕೆಳಗೆ ಅಂದ್ರೆ ಆಳ ಇದಿಷ್ಟನ್ನು ಮಾಡಿದ್ರು ಕೂಡ ಯಾವುದೇ ರೀತಿಯ ಕುರುಹಾಗಲಿ, ಅಸ್ಥಿಪಂಜರವಾಗಲಿ, ಬುರುಡೆ ಆಗಲಿ, ಮೂಳೆ ಆಗಲಿ, ಯಾವುದೇ ಬ್ಯಾಗ್ ಆಗಿರ್ಬೋದು, ಯಾವುದೇ ಒಂದು ವಸ್ತು ಪತ್ತೆ ಆಗಿರಲಿಲ್ಲ. ಈ ಹಿನ್ನೆಲೆ ನಿನ್ನೆ ಸಂಜೆಯ ವೇಳೆಗೆ ಅನುಚೇತ್ರವರ ನೇತೃತ್ವದಲ್ಲಿ, ದಯಾಮರ್ ಅವರ ನೇತೃತ್ವದಲ್ಲಿ ನಡೀತಾ ಇದ್ದಂತ ಈ ಒಂದು ಉತ್ಖನನ ಕಾರ್ಯ ಏನಿತ್ತು ಅದನ್ನ ನಿನ್ನೆಯ ಮಟ್ಟಿಗೆ ಕಾಲ್ ಆಫ್ ಮಾಡಲಾಯಿತು. ಈ ಸದ್ಯದ ಮಟ್ಟಿಗೆ ಮತ್ತೊಮ್ಮೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೇವೆ. ಇಲ್ಲಿರುವ ಜಿಲ್ಲಾಡಳಿತದ ಅಧಿಕಾರಿಗಳು, ಸಿಬ್ಬಂದಿಗಳ ನೇತೃತ್ವದಲ್ಲಿ ಇಲ್ಲಿ ಉತ್ಖನನ ಕಾರ್ಯಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ಮಾಡ್ಕೊಂಡಿರುವಂತದ್ದು. ಸಿಬ್ಬಂದಿ ಕೂಡ ಆಗಮಿಸಿದ್ದಾರೆ. ಈ ಅನಾಮಧೇಯ ವ್ಯಕ್ತಿಯನ್ನ ಮತ್ತೊಂದು ಭಾಗಕ್ಕೆ ಕರೆದುಕೊಂಡು ಹೋಗಲಾಗ್ತಿದೆ. ಪ್ರಾಬಬ್ಲಿ ಇವತ್ತು ನೇತ್ರಾವತಿ ಸ್ನಾನಘಟ್ಟದಿಂದ ಈ ವ್ಯಕ್ತಿಯನ್ನ ಮತ್ತೊಂದು ಕಡೆ ಕರೆದುಕೊಂಡು ಹೋಗುವ ಕೆಲಸವನ್ನ ಮುಂದುವರಿಸಲಾಗ್ತಾ ಇದೆ. ಪ್ರಾಬಬ್ಲಿ ಇವತ್ತು ಈತ ಮತ್ತೊಂದಿಷ್ಟು ಸ್ಥಳಗಳನ್ನ ತೋರಿಸ್ತಾನ ಅನ್ನೋ ಒಂದು ಅನುಮಾನ ಮೂಡ್ತಿರುವಂತದ್ದು. ಈಗ ಈ ವ್ಯಕ್ತಿಯನ್ನ ಪೊಲೀಸರ ಸಮ್ಮುಖದಲ್ಲಿ ಕರೆದುಕೊಂಡು ಹೋಗಲಾಗ್ತಿದೆ. ಇಲ್ಲಿ ಆತನನ್ನ ಕರೆದುಕೊಂಡು ಬಂದಂತ ವಾಹನ ಕೂಡ ಸಜ್ಜಾಗಿ ನಿಂತಿರುವಂತದ್ದು. ಇಲ್ಲಿರುವಂತ ಪೊಲೀಸರ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಪ್ರವಾಸಿಗರಿಗೆ ಸಮಸ್ಯೆ ಆಗದಂತ ನಿಟ್ಟಿನಲ್ಲಿ ಸಮಸ್ಯೆ ಆಗದಂತೆ ಮುನ್ನೆಚ್ಚರಿಕೆಯನ್ನು ಕೂಡ ವಹಿಸಲಾಗಿದೆ. ಯಾಕಂದ್ರೆ ಸೂಕ್ಷ್ಮ ವಿಚಾರವಾಗಿ ನಡೆಯುತ್ತಿರುವ ತನಿಖೆ ಆಗಿರೋದ್ರಿಂದ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಶ್ರಾವಣ ಮಾಸ ಬಂದಿದೆ. ಧರ್ಮಸ್ಥಳಕ್ಕೆ ಪ್ರತಿನಿತ್ಯ ಸಾವಿರಾರು ಜನರು ಬರ್ತಾರೆ. ನೇತ್ರಾವತಿ ಸ್ನಾನಘಟ್ಟದಲ್ಲಿ ಸ್ನಾನವನ್ನ ಮಾಡ್ತಾರೆ. ಅವರಿಗೆ ಯಾವುದೇ ರೀತಿಯ ಕಿರಿಕಿರಿ ಹಾಗೂ ಸಮಸ್ಯೆ ಆಗಬಾರದು ಅನ್ನೋ ಒಂದು ಕಾರಣದಿಂದಾಗಿ ಇಲ್ಲಿ ಹೆಚ್ಚಿನ ಭದ್ರತೆಯನ್ನ ಪೊಲೀಸರು ಒಂದು ಕಡೆ ನಿಯೋಜನೆ ಮಾಡಿರುವಂತದ್ದು. ಅಭಿಷೇಕ್ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು. ಸಂಪರ್ಕ ಕಟ್ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಈಗ 2ನೇ ದಿನಕ್ಕೆ ಕಾಲಿಟ್ಟಿದೆ ಈ ಸಮಾಧಿ ಅಗೆಯುವಂತಹ ಕಾರ್ಯ. ಆ ನಿಟ್ಟಿನಲ್ಲಿ ನಿಗೂಢ ವ್ಯಕ್ತಿಯನ್ನ ಕರೆತರಲಾಗಿದೆ. ಕರೆತಂದ ನಂತರದಲ್ಲಿ ಎಲ್ಲಾ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ತನಿಖಾಧಿಕಾರಿಗಳ ಸಮ್ಮುಖದಲ್ಲಿ. ಈಗ ಇವತ್ತು ಮತ್ತೆ ಸಮಾಧಿ ಅಗೆಯುವಂತಹ ಕಾರ್ಯವನ್ನ ಮಾಡಲಾಗುತ್ತೆ. ಆದ್ರೆ
ಅದಕ್ಕೂ ಮುನ್ನ ಒಂದಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರೋದನ್ನ ಗಮನಿಸ್ತಾ ಇದೀವಿ. ಅದಕ್ಕೂ ಮುನ್ನ ಆತನಿಂದ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನ ಕೂಡ ಪಡಿತಾ ಇರುವಂತದ್ದು. ಅಂದ್ರೆ ಯಾವ ರೀತಿಯಾಗಿ ಬಂದ, ಎಲ್ಲಿಂದ ಬಂದ, ಯಾವ ಕಡೆಯಿಂದ ಬಂದ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಮಾಹಿತಿಯನ್ನ ತಗೊಂಡಿದ್ದಾರೆ. ಅದರ ನಂತರದಲ್ಲಿ ಈ ಧರ್ಮಸ್ಥಳದ ಅರಣ್ಯದೊಳಗೆ ಅಂದ್ರೆ ನೇತ್ರಾವತಿ ಅರಣ್ಯದ ಒಳಗೆ ಈಗ ಕರ್ಕೊಂಡು ಹೋಗುವಂತ ಸಾಧ್ಯತೆಗಳು ಇದೆ ಅನ್ನುವಂತ ಮಾಹಿತಿ. ಉಳಿದಂತ ಪಾಯಿಂಟ್ಗಳೆಲ್ಲವೂ ಕೂಡ ಈಗ ಅರಣ್ಯದೊಳಗೆ ಇರೋದ್ರಿಂದ ಅಲ್ಲಿ ಉತ್ಖನನ ನಡೆಸುವಂತಹ ಸಾಧ್ಯತೆ ಇದೆ. ಅಲ್ಲಿ ಗಮನಿಸ್ತಾ ಇದ್ದೀವಿ ವಿಜುವಲ್ಸ್ ಅಲ್ಲಿ ನೇತ್ರಾವತಿಯತ್ತ ಮುಖ ಮಾಡಿ ನಿಂತಿರುವಂತಹ ನಿಗೂಢ ವ್ಯಕ್ತಿ. ಆತನನ್ನ ಈಗ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಯಾವ ಪಾಯಿಂಟ್ಗೆ ಅನ್ನುವಂತ ವಿಚಾರ, ನಿಗೂಢ ವ್ಯಕ್ತಿಯನ್ನ ಈಗ ಸ್ಥಳಕ್ಕೆ ಕರೆತಂದಿದ್ದಾರೆ ಎಸ್ಐಟಿ ಟೀಮ್. ಇವತ್ತು ಉತ್ಖನನ ನಡೆಯುತ್ತೆ, 2ನೇ ದಿನದ ಉತ್ಖನನ, ಸಮಾಧಿಯನ್ನ ಅಗೆಯುವಂತಹ ಕಾರ್ಯ. ಆ ನಿಟ್ಟಿನಲ್ಲಿ ಕಾರ್ಮಿಕರು ಕೂಡ ಬಂದಿದ್ದಾರೆ, ಜೊತೆಯಲ್ಲಿ ಎಲ್ಲಾ ಟೀಮ್ ರೆಡಿ ಆಗಿರೋದು. ಆತನನ್ನ ಕರೆದುಕೊಂಡು ಹೋಗ್ಲಾಗ್ತಾ ಇದೆ. ಆ ವಿಜುವಲ್ಸ್ ಅನ್ನ ಕೂಡ ಎಕ್ಸ್ಕ್ಲೂಸಿವ್ ಆಗಿ ಗಮನಿಸ್ತಾ ಇದ್ದೀವಿ. ಜೊತೆಯಲ್ಲಿ ವಿಡಿಯೋ ರೆಕಾರ್ಡಿಂಗ್ ಟೀಮ್ ಆಗಿರಬಹುದು, ಕಂಪ್ಲೀಟ್ ಹೋಲ್ ಟೀಮ್ ಎಲ್ಲವೂ ಕೂಡ ರೆಡಿ ಆಗಿದ್ದಾರೆ. ಎಲ್ಲರೂ ಕೂಡ ರೆಡಿ ಅನ್ನೋದನ್ನ ಖಚಿತಪಡಿಸಿಕೊಂಡ ನಂತರದಲ್ಲಿ ಈಗ ಆತನನ್ನ ಕರೆದುಕೊಂಡು ಹೋಗ್ಲಾಗ್ತಾ ಇದೆ. ಅದಕ್ಕೂ ಮುನ್ನ ಅಲ್ಲಿ ಅಧಿಕಾರಿಗಳು ಆತನ ಬಳಿ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕ್ತಾ ಇರೋದು, ಮಾತಾಡ್ತಾ ಇರೋದನ್ನ ಕೂಡ ಗಮನಿಸ್ತಾ ಇದ್ದೀವಿ. ಕಾರ್ಮಿಕರು ಒಂದು ಕಡೆಯಲ್ಲಿ ಇವತ್ತು ಕೂಡ ಅಗೆಯುವಂತಹ ಕಾರ್ಯಕ್ಕೆ ಸಿದ್ದರಾಗಿರೋದು, ಮತ್ತೊಂದು ಕಡೆಯಲ್ಲಿ ಈ ನಿಗೂಢ ವ್ಯಕ್ತಿ, ಬ್ಲಾಕ್ ಮಾಸ್ಕ್ ಅನ್ನ ಧರಿಸಿರುವಂತ ನಿಗೂಢ ವ್ಯಕ್ತಿ, ಆತನ ಜೊತೆಯಲ್ಲಿ ಅಧಿಕಾರಿಗಳು ಮಾತುಕತೆಯನ್ನ ನಡೆಸ್ತಾ ಇರೋದು ಬಹಳ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಆತ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ಕೂಡ ಅಷ್ಟೇ ನಿಜ. ಒಂದಷ್ಟು ವಿಚಾರಗಳನ್ನ ಆತ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾನೆ ಅಧಿಕಾರಿಗಳಿಗೆ. ಯಾವ ಕಡೆಯಿಂದ ಬಂದೆ, ಯಾವ ಕಡೆಯಿಂದ ಅರಣ್ಯದ ಒಳಗೆ ಎಂಟ್ರಿ ಪಡ್ಕೊಂಡೆ, ಅದರ ಜೊತೆಯಲ್ಲಿ ಎಲ್ಲ ಈಗಾಗಲೇ ಡಿಟೇಲ್ ಆಗಿ ಮ್ಯಾಪ್ ಅಲ್ಲಿ ತೋರಿಸಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದೇ ರೀತಿಯಾಗಿ ಈಗ ಮಜರ್ ಸಂದರ್ಭದಲ್ಲೂ ಕೂಡ ಆತ ಹೇಳ್ತಾ ಇರೋದು. ಅದರ ನಂತರದಲ್ಲಿ ಅರಣ್ಯದತ್ತ ಕರ್ಕೊಂಡು ಹೋಗಿ ಯಾವ ಪಾಯಿಂಟ್ ಹತ್ರ ಎಕ್ಸಾಕ್ಟ್ ಆಗಿ ಇವತ್ತು ಅಗೆಯುವ ಕಾರ್ಯಗಳು ಆಗುತ್ತೆ ಅನ್ನುವಂತ ಪ್ರಶ್ನೆ ಸದ್ಯಕ್ಕಂತೂ ಇದೆ. ಅರಣ್ಯದೊಳಗೆ ಮತ್ತಷ್ಟು ಪಾಯಿಂಟ್ಗಳನ್ನ ಆತ ಗುರುತಿಸಿದ್ದಾರೆ. 2ರಿಂದ ಪಾಯಿಂಟ್ ನಂಬರ್ 12 ಅಲ್ಲಿಯವರೆಗೂ ಕೂಡ ಅರಣ್ಯದಲ್ಲೇ ಇರುವಂತದ್ದು ಆ ಎಲ್ಲ ಮಾರ್ಕಿಂಗ್ಗಳು. ಉಳಿದಿರುವಂತಹ ಪಾಯಿಂಟ್ ನಂಬರ್ 13 ಅದು ರಸ್ತೆಯ ಪಕ್ಕದಲ್ಲೇ ಇರೋದ್ರಿಂದ ಯಾವ ಪಾಯಿಂಟ್ ಹತ್ರ ಎಕ್ಸಾಕ್ಟ್ ಆಗಿ ಇವತ್ತು ಅಗಿತಾರೆ ಅನ್ನುವಂತ ಪ್ರಶ್ನೆ, ಅನುಮಾನಗಳು, ಕುತೂಹಲ ಇನ್ನೂ ಇದೆ. ಆದರೆ ಸದ್ಯಕ್ಕೆ ಆತ ಬಂದಿರೋದನ್ನ ಗಮನಿಸ್ತಾ ಇದ್ದೀವಿ. ಆತನ ಜೊತೆಯಲ್ಲಿ ಇಬ್ಬರು ಅಧಿಕಾರಿಗಳು ನಿರಂತರವಾಗಿ ಒಂದಷ್ಟು ಮಾತುಕತೆಯನ್ನು ಕೂಡ ನಡೆಸಿದ್ರು. ನೇತ್ರಾವತಿ ತೀರದಲ್ಲಿ ನಿಂತಿದ್ದಾನೆ, ನೇತ್ರಾವತಿಯತ್ತ ಮುಖ ಮಾಡಿ ನಿಂತಿದ್ದಾನೆ. ಜೊತೆಯಲ್ಲಿ ಈ ಕಡೆಯಲ್ಲಿ ಸಿಕ್ಕಾಪಟ್ಟೆ ಕ್ಯಾಮೆರಾಗಳು ಕೂಡ ಇರೋದ್ರಿಂದ ಕ್ಯಾಮೆರಾ ಕಣ್ಣಿನಿಂದಲೂ ಕೂಡ ಆತನನ್ನ ದೂರದಲ್ಲಿ ನಿಲ್ಲಿಸಲಾಗಿದೆ.